ಮನುಷ್ಯನ ಅವನತಿಗೆ ಕಾರಣ ಆಗುತ್ತೆ. ಅದನ್ನ ಮನುಷ್ಯತ್ವದ ಆತ್ಮಹತ್ಯೆ ಅಂತ ಬೇಕಾದ್ರೂ ಹೇಳ್ಬೋದು. ಅದು ನಿನ್ನಲ್ಲಿ ಆಗ್ಬಾರ್ದು. ಸಾಮಾನ್ಯವಾಗಿ ಅಂತ ಅಹಂಕಾರ ಪೆಟ್ಟು ತಿಂದಾಗ ನೋವಾಗೋದು ಸಹಜ. ಈಗ ನಿನಗಾಗಿರೋದು ಅದೇ. ಗೀತಾ ನಿನ್ಗಿಷ್ಟ ಆಗ್ತಾ ಇಲ್ಲ. ವಿಜಯ್ಗೆ ನಾನು ನೋಡಿದ ಹುಡುಗಿ ಕೈ ಹಿಡಿಲಿಲ್ಲ ಅನ್ನೋ ನೋವು ಈಗೋ ಆಗಿ ಬದಲಾಗಿ ಗೀತಾನ ಒಪ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದೆ. ಅಲ್ಲ ರೀ, ಅದು ಬಂದಿರೋ ಗೀತಾ ತುಂಬಾ ಒಳ್ಳೆ ಹುಡುಗಿ. ನೀನು ಆ 2,500 ಜಾತಕಗಳಲ್ಲಿ ಆ ರಾಯಚೂರಿನ ಹುಡುಗಿ ಜಾತಕನ ಆಯ್ಕೆ ಮಾಡ. ಆದರೆ ಗೀತಾ ನಡವಳಿಕೆನ ನೋಡ್ತಾ ಇದ್ರೆ ಅವಳ ಜಾತಕ ಆ ಜಾತಕಕ್ಕಿಂತ ಉತ್ತಮವಾಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಆ ದೇವರು ಅವಳನ್ನ ನಮ್ಮ ಮನೆ ಸೊಸೆಯಾಗಿ, ವಿಜಯನ ಹೆಂಡತಿಯಾಗಿ ನಮ್ಮ ಮನೆ ಕಳ್ಸಿಕೊಟ್ಟಿದ್ದಾನೆ. ಬಂದಿರೋದು ಅಚಾನಕ್ ಆದ್ರೂ ಗೀತಾ ಈ ಮನೆ ಅದೃಷ್ಟ. ನಿನಗೆ ಯಾರು ಇಂಥ ಜಾತಕದವರನ್ನೇ ಹುಡುಕಿ ಅಂತ ಹೇಳಿದ್ರೋ, ಬೇಕಾದ್ರೆ ಗೀತಾ ಜಾತಕನ ತಗೊಂಡೋಗಿ ಅವ್ರ ಹತ್ರ ತೋರಿಸಿ. ಇವಳು ಅದಕ್ಕಿಂತಾನು ಅದ್ಭುತವಾದ ಹೆಣ್ಣು ಅಂತ ಅವರೇ ನಿನ್ಗೆ ಹೇಳ್ತಾರೆ. ಆ ವಿಶ್ವಾಸ ನನಗಿದೆ. ಒಳ್ಳೇದಕ್ಕೆ ಯಾವತ್ತೂ ವರಿ ಮಾಡಬಾರ್ದು. ಗೀತಾ, ವಿಜಯ್ ಅವ್ರು ಬರ್ತಿದ್ದಾರೆ. ನೋಡೋ. ಏನ್ ವಿಜಯ್, ಏನಾದ್ರೂ ಡೌಟ್ ಇತ್ತಾ? ಅದನ್ ಕೇಳಕ್ ಬಂದ್ಯಾ? ಅಲ್ಲ. ಓ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸಿಗರೆಟ್ ಸಿದ್ದಿದ್ದಕ್ಕೆ ಸಾರಿ ಕೇಳಕ್ ಬಂದ್ಯಾ? ಇನ್ನೊಂದ್ಸತಿ ಈ ರೀತಿ ಮಾಡ್ಬೇಡ. ನೀನ್ ತಪ್ಪನ್ ನೀನ್ ತಿದ್ಕೊಂಡ್ರೆ ಸಾಕು. ಹೇಳಿದ ತಕ್ಷಣ ಅಲ್ದಿದ್ರು ಆಮೇಲೆ ಬಿಸಾಕ್ದ್ಯಲ್ಲ, ಇನ್ಮೇಲೆ ಅಂತ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡ. ಕ್ಷಮಿಸಿದ್ದೀನಿ, ಹೋಗು. ಏಯ್, ನಿನ್ ಕ್ಷಮೆ ಯಾವನಿಗೆ ಬೇಕು? ಇದು ನನ್ ಕ್ಷಮೆ ಅಲ್ಲ, ನಿನ್ ಕ್ಷಮೆನ ಸ್ವೀಕರಿಸಿದ್ದೀನಿ ಅಂತ ಹೇಳ್ತಿರೋದು. ನಿನ್ನ ಹತ್ರ ಯಾವ ಕಚಡ ಕ್ಷಮೆ ಕೇಳಕ್ ಬಂದ? ಕಚಡ ನೀನೆ. ಸೊ ನೀನೆ ಅಂದ್ಕೊಂಡೆ. ನೋಡೋ, ಮತ್ತೆ ಮೊದ್ಲಿಗೆ ಬಂದ್ಯಾ? ಸರಿ, ಏನ್ ವಿಷಯ ಹೇಳು. ಏಯ್, ನನ್ ಬರ್ತಿರೋ ಕೋಪದಲ್ಲೇ ಇದ್ದೇ ಸ್ಪಾಟ್ ಅಲ್ಲಿ ನೀನ್ ಸಾಯ್ಸಾಕ್ಬಿಡ್ತೀನಿ. ಮಾಡಿದ್ರೆ ಜೈಲಿಗೆ ಹೋಗ್ತೀಯ ಸಾವ್ಕಾರ. ಬಿಡಿಸ್ಕೊಂಬರಕ್ಕೆ ಮಂತ್ರಿ ಹೆಂಡತಿ ನಮ್ಮ ಅಮ್ಮ ಇದಾರೆ. ಮಾಡಿದ ತಪ್ಪಿಗೆ ಅಲ್ಲೇ ಕೊಳ್ಳಿಲಿ ಅಂತ ಹೇಳಕ್ಕೆ ನಮ್ಮ ಮಾವ ಸೂರ್ಯಪ್ರಕಾಶ್ ಅವರು ಇದ್ದಾರೆ. ನಮ್ಮ ಅಪ್ಪನ ಹೆಸರಿಟ್ಕೊಂಡು ಆಟ ಆಡ್ತಿಯಲ್ಲ, ನಾಚಿಕೆ ಆಗಲ್ವೇನೆ ನಿಂಗೆ? ಹುಡ್ದಾಗಿಂದ ಅವ್ರ ಹೆಸರು ಬಳಸ್ಕೊಂಡು ಅವ್ರು ಸಂಪಾದಿಸೋ ದುಡ್ಡನ್ನ ಖರ್ಚು ಮಾಡ್ಕೊಂಡು ಅವ್ರ ಶ್ರೀಮಂತಿಕೆಲಿ ಮಜಾ ಮಾಡ್ತಿರೋ ನಿನಗ್ ನಾಚಿಕೆ ಆಗಲ್ವಾ? ನೋಡೋ, ನಿನಗೊಂದ್ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ನಾನು ಅತಿರೇಕಕ್ಕೆ ಹೋಗಕ್ ಮುಂಚೆ ನನ್ ಜೀವನದಿಂದ ಹೊರಟೋಗೋ. ಯಾವ್ದೋ ಜಿದ್ದಿಟ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಂಬೇಡ, ಹೊರಟೋಗೋ. ಹಲೋ ಯಜಮಾನ್ರೇ, ನಾನೇ ನಿಮ್ ಜೀವನದಲ್ಲಿ ಟೆಂಟ್ ಹಾಕೊಂಡ್ ಬದುಕೋಕ್ ಬಂದಿಲ್ಲ, ಹೋಗಕ್ಕೆ ಬಂದಿರೋದು. ಆದ್ರೆ ಅದ್ರ ಟೈಮ್ ಡಿಸೈಡ್ ಮಾಡೋದು ನೀನಲ್ಲ, ನಾನು. ಯಾಕಂದ್ರೆ ಈಗ ಹೋಗು ಅನ್ನಕ್ಕೆ ನೀನೇನ್ ಬಾ ಅಂತ ನನ್ನ ಕರ್ದಿಲ್ಲ. ಎಡವಟ್ ಕೆಲ್ಸ ಮಾಡ್ದೆ, ಅದಕ್ಕೆ ಎದುರೇಟ್ ಕೊಡೋ ಜವಾಬ್ದಾರಿ ನಂದಾಗಿತ್ತು. ಅದಕ್ ಬಂದೆ. ಹಾಗಾದ್ರೆ ಯಾವಾಗ್ಲೇ ಹೋಗ್ತೀಯಾ? ನನ್ನ ಉತ್ತರ ನಂಗೆ ಸಿಕ್ಕದ್ಮೇಲೆ. ನಿನಗೆ ಯಾವ ಉತ್ತರ ಬೇಕು ಹೇಳು? ಸಿಂಪಲ್. ನೀನ್ ಮಾಡಿ ತಪ್ಪೇನು? ಗೆಸ್ಟ್ ಹೌಸ್ ಅಲ್ಲಿ ನಿನ್ ಜೊತೆ 10 ನಿಮಿಷ ಇರೋಂಗ್ ಮಾಡ್ದೆ. ಅಲ್ಲೇನ ನಿನ್ ಮೈ ಮುಟ್ಟಿದೀನಾ? ಇಲ್ಲ, ಹೊರಗಡೆ ಸಮಾಜ ಹಾಗೆ ತಿಳ್ಕೊಂಡಿದ್ಯಲ್ಲ, ಈಗ ಹಾಗೆ ಅಂದ್ಕೊಂಡಿದ್ಯಲ್ಲ. ಅದಕ್ ನಾನ್ ನೋವು ತಿಂದು ಬೀದಿಗೆ ಬೀಳೋ ಹಾಗಾಯ್ತಲ್ಲ, ಆ ಕಳಂಕ ನಂಗೆ ಬಂತಲ್ಲ. ಅದೇ ಕತೆ ಎಷ್ಟತಿ ಹೇಳ್ತೀಯ? ಅದು ಕತೆ ಅಲ್ಲ, ನನ್ ಜೀವನದಲ್ಲಿ ನಡೆದ ನಿಜವಾದ ಘಟನೆ. ಅದಕ್ ನನಗ್ ಉತ್ತರ ಬೇಕು. ನನ್ನ ನಿನ್ನ ಮಧ್ಯೆ ಏನು ಆಗಿಲ್ಲ ಅಂತ ಹೇಳ್ಬೇಕು. ಈಗ್ಲೇ ಹೇಳ್ತೀನಿ, ಹೋಗ್ಬಿಡು. ನೋ ನೋ ನೋ, ಈಗಿಲ್ಲ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇಡೀ ಸಮಾಜ ವಿಡಿಯೋ ನೋಡಿದೆ, ಅದಕ್ಕೆ ನೀನ್ ಪ್ರೆಸ್ ಮೀಟ್ ಕರೆದು ಮಾಧ್ಯಮದವ್ರ ಮುಂದೆ ಆಗಿದ್ದು ನನ್ ಗೀತಂಗ್ ಏನು ಮಾಡಿಲ್ಲ, ಅವಳು ಕೆಟ್ಟವಳಲ್ಲ, ತಪ್ಪೆಲ್ಲ ನಂದೆ ಅಂತ ಹೇಳಿ ಎಲ್ರು ಮುಂದೆ ಒಪ್ಕೊಬೇಕು. ನನ್ ಕಳಂಕ ಕಳಿಬೇಕು.
ಅವ್ರ ಸಮ್ಮುಖದಲ್ಲಿ ನನ್ನ ಹತ್ರ ಕ್ಷಮೆ ಕೇಳ್ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕೇಳೋ ಹಾಗೆ ನಾನ್ ಮಾಡ್ತೀನಿ. ಅಲ್ಲಿ ತನಕ ನಿನ್ ಕ್ಷಣ ಕ್ಷಣಕ್ಕೂ ಟಾರ್ಚರ್ ಕೊಡ್ತಾ ಇರ್ತೀನಿ, ಕೊಡ್ತಾನೆ ಹೋಗ್ತೀನಿ. ಇದೇ ನಿನ್ ಕೊನೆ ಮಾತಾ? ಮಾಧ್ಯಮದವ್ರ ಮುಂದೆ ನಾನು ಹೇಳಿದ ಕೆಲಸ ಮಾಡೋ ತನಕ ನನ್ನ ಈ ಮಾತಿಗೆ ವ್ಯಾಲಿಡಿಟಿ ಇದ್ದೇ ಇರುತ್ತೆ. ಅಲ್ಲಿ ತನಕ ನಾನ್ ನಿನ್ ಜೀವನದಲ್ಲಿ ಹೋಗಲ್ಲ, ಅದು ಅಸಾಧ್ಯ. ನೀನ್ ಅನ್ಕೊಂಡಿದ್ದಾಗಲ್ಲ. ಹಾಗಾದ್ರೆ ನರ್ಕ ಅನ್ಭವಿಸು ಅಷ್ಟೇ. ಸಿಂಪಲ್. ನಡೀರೆ ಹೋಗೋಣ. ಬರ್ಲಾ ಯಜಮಾನ್ರೆ? ಹಾ, ನಾನು ಈ ಮನೆಗೆ ಬಂದಿದ್ದ ಮೊದಲ ದಿವಸ ರಾತ್ರಿ ನನ್ನ ತಲೆ ಕೆಳಗಡೆ ದಿಂಬು, ಮೈ ಮೇಲೆ ಹೊದಿಕೆ ನೀವೇ ಇಟ್ಟಿದ್ದು ತಾನೆ? ಹಾ, ಥ್ಯಾಂಕ್ಸ್. ಇಂಥ ಮನಸ್ಥಿತಿ ನಿಮಗಿದೆ ಅಂದಮೇಲೆ ಇಂಥ ಮನಸ್ಸನ್ನು ಕೊಟ್ಟಿರೋರು ನಿಮ್ಮಮ್ಮ. ಅವರಲ್ಲೂ ಆ ಮನಸ್ಸಿರುತ್ತೆ. ಜ್ಯೂಸ್ ತುಂಬ ಚೆನ್ನಾಗಿತ್ತು. ನನ್ನ ಇನ್ಮೇಲಿಂದ ಗೀತಾ ಅಂತ ಕರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ಏನೋ ಕಿರಣ ಇದು? ಅಮ್ಮನ ವಿರುದ್ಧ ನಿಂತಿರೋ ಗೀತಾ ಅಮ್ಮನ ಬಗ್ಗೆನೇ ಇಷ್ಟು ಪ್ರೀತಿಯಿಂದ ಮಾತಾಡೋಕೆ ಹೇಗೆ ಸಾಧ್ಯ? ನನಗೆ ಬರ್ತಾ ಇರೋ ಸಿಟ್ಟಿಗೆ ಅವಳನ್ನ. ಹ್ಞೂ ತಂಗ್ಯವ್ವ, ಇತ್ಲಾಗೆ ನೀನು ಏನು ಮಾಡ್ತಿಲ್ಲ, ಅತ್ಲಾಗ ವಿಜಯನ್ ಕೂಡ ಏನೂ ಮಾಡಕ್ ಬಿಡ್ತಿಲ್ಲ. ನೀನು ಏನೇನು ಮಾತಾಡಿ ಅವ್ನು ರೊಚ್ಚಿಗೆ ಬಿಸ್ತಿದ್ಯಾ? ನೀನು ನ್ಯಾಯನ ಇದು? ಮಾಡೋದನ್ನ ಪರ್ಮಿಷನ್ ಕೇಳಿ ಮಾಡ್ತೀಯನೋ, ಪೌರುಷ ಇಲ್ದವನೇ ಅಂತ ಅವನ ಮುಂದೆನೆ ಹೇಳಿದ್ರೆ ಬಿಸಿ ರಕ್ತದ ಹುಡುಗ ತಂಗ್ಯವ್ವ, ಹೋಗಿ ಆ ಗೀತನ ಶವ ಮಾಡಿ ಬರೋದಿಲ್ವೇ? ಅದೇ ಪ್ಲಾನಲ್ಲಿ ಅವನಿದ್ದ. ನಾನು ಹೋಗಿ ಸಮಾಧಾನ ಮಾಡಿ ಬಂದೆ. ತಂಗಿ, ಮೊದಲು ನೀನೊಂದು ಸರಿಯಾದ ತೀರ್ಮಾನಕ್ಕೆ ಬಾ, ಆಮೇಲೆ ಮಾತಾಡು. ಅದು ಬಿಟ್ಟು ನೀನು ಚುಚ್ಚೋದು ಅವನು ಚಚ್ಚೋದು ಅಂತಾದರೆ ಕೊನೆಗೊಂದು ದಿವಸ ಅವನಿರೋ ಜೈಲಿಗೆ ನಾನೇ ದಿನಾ ಕ್ಯಾರಿಯರ್ ತಗೊಂಡೋಗ್ಬೇಕಾಗುತ್ತೆ. ಅದಾಗಬಾರ್ದು. ಈಗ ನಾವು ಏನೇ ಮಾಡಿದ್ರು ಅದರಿಂದ ಅವಳನ್ನ ಕಾಪಾಡೋ ನೆರಳು ಈ ಮನೇಲಿದೆ. ಯಾರದು? ಇನ್ಯಾರು? ನಿಮ್ಮ ಭಾವ, ನನ್ನ ಗಂಡ. ಅವ್ರ ಕೃಪಾ ದೃಷ್ಟಿ ಅವಳ ಮೇಲೆ ಇರೋ ತನಕ ಗೀತಾನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ್ಯ? ನೆರಳು ಕಳಿಬೇಕು. ಕೃಪಾ ದೃಷ್ಟಿಗೊಂದು ಅನುಮಾನದ ಗ್ರಹಣ ಬಂದು ಬಡ್ಕೋಬೇಕು. ಅದಕ್ಕೇನಾಗಬೇಕು? ನಮ್ಮ ಯಜಮಾನ್ರು ಕಣ್ಣಲ್ಲಿ ಆ ಹೂವಾಡ್ಗಿತ್ತಿ ಗೀತಾ ಕೆಟ್ಟೋಳಾಗ್ಬೇಕು. ಅದನ್ನ ಬರೀ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕ? ಪ್ಲಾನ್ ಮಾಡೋದು ಬೇಡ? ಅದಕ್ಕೆ ಪ್ಲಾನ್ ರೆಡಿ ಆಗಿದೆ. ಏನದು? ಇದೇನಾದ್ರೂ ಕರೆಕ್ಟಾಗಿ ವರ್ಕೌಟ್ ಆಯ್ತು ಅಂತಂದ್ರೆ ಸೆಲೆಬ್ರೇಷನ್ನು. ನಾವು ಕಂಠ ಪೂರ್ತಿ ಜ್ಯೂಸ್ ಕುಡಿತೀವಿ. ಇಷ್ಟೊತ್ತಾಯ್ತು ಹೇಳಿ, ಇನ್ನೂ ಜ್ಯೂಸ್ ತಂದಿಲ್ಲ. ಇದೆ ಅವಳಿಗೆ. ಕಣ್ಮಣಿ, ಕಣ್ಮಣಿ, ಯಜಮಾನ್ರೆ, ಜ್ಯೂಸ್ ಕೇಳಿ 10 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ಏನ್ ಮಾಡ್ತಾ ಇದ್ಯಾ? ಜ್ಯೂಸ್ ರೆಡಿ ಆಗಿದೆ ಯಜಮಾನ್ರೆ, ಅಡ್ಗೆ ಮಾಡ್ತಿದ್ದೆ. ಜ್ಯೂಸ್ ನನಗೆ ಮೊದಲು ಕೊಟ್ಟು ಆಮೇಲೆ ಅಡ್ಗೆ ಮಾಡ್ಕೊಂಡು ಸಾಯತ್ತಾನೆ. ಅಡ್ಗೆ ಮಾಡಿ ಅವ್ರು ನಮ್ಮನ್ನ ಬದುಕಿಸ್ತಾ ಇದೆ ಸಾಹೇಬ್ರೆ, ಅವ್ರು ಯಾಕೆ ಸಾಯ್ಬೇಕು? ನೀನ್ ಮಧ್ಯದಲ್ಲಿ ಬರ್ಬೇಡ, ಇದು ನಿನಗೆ ಸಂಬಂಧ ಪಡ್ತಾ ಇರೋ ವಿಷಯ. ಈ ಮನೆ ಸೊಸೆಗೆ ಈ ವಿಷಯ ಯಾಕೆ ಸಂಬಂಧ ಪಡಲ್ಲ? ಕಣ್ಮಣಿ, ಜ್ಯೂಸ್ ತಗೊಂಬಾ. ಇಲ್ಲ ಯಜಮಾನ್ರೆ, ಮೊದಲು ಅಡ್ಗೆ ಮಾಡಿ ಮುಗಿಸಿ ಅಂತ ಮೇಡಮ್ ಹೇಳಿದ್ದಾರೆ. ಯಾರು? ಅಮ್ಮನ?
ಅಲ್ಲ, ಗೀತಾ ಮೇಡಮ್. ಏಯ್, ನೀನ್ ಯಾವಳ ಅದ್ನ ಹೇಳಕ್ಕೆ? ನಿನ್ ಹೆಂಡ್ತಿ. ನೋಡು ಗೀತಾ, ನೀನು ಓವರ್ ಮಾಡ್ತಾ ಇದ್ಯಾ. ನಿನ್ ಸೋಮರಿತನಕ್ಕೆ ಕೆಲ್ಸ ಕೊಡ್ತಾ ಇದ್ದೀನಿ. ಪಾಪ ಕಣ್ಮಣಿಗೆ ಕೈ ತುಂಬಾ ಕೆಲ್ಸ ಇದೆ. ಟೈಮ್ ಸರಿಯಾಗಿ ಅಡ್ಗೆ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ಮಮ್ಮ ಬೈತಾರೆ. ಪಾಪ ಅದ್ರ ಮಧ್ಯೆ ಜ್ಯೂಸ್ ಕೂಡ ಮಾಡಿದ್ದಾರೆ. ಮಾಡಿರೋದನ್ನ ತಗೊಂಡೋಗಕ್ಕೆ ನಿನಗ್ ಮೈ ಬಾರನಾ? ಹೇಳಿದ ಕೆಲ್ಸ ಮಾಡ್ಬೇಕು. ಅವಳಿ ಮನೆ ಕೆಡಿಸ್ದವಳು. ಇರ್ಬೋದು ಯಜಮಾನ್ರೆ, ಆದ್ರೆ ಅವರು ಮನುಷ್ಯರು ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾದ್ರೆ ಇನ್ಮೇಲೆ ಈ ಮನೇಲಿ ಅವ್ರವ್ರ ಕೆಲ್ಸ ಅವ್ರವ್ರೇ ಮಾಡ್ಕೊಬೇಕಾ? ಎಲ್ರಿಗೂ ಹೇಳೋ ಹಕ್ಕು ನನಗಿಲ್ಲ, ಆದ್ರೆ ನನ್ ಗಂಡನಿಗೆ ಹೇಳ್ಬೋದಲ್ವಾ? ಕೇಳೋನ್ ಯಾವನು? ಕೇಳ್ದೆ ಇದ್ರೆ ನಿನ್ ಕೆಲ್ಸ ಇನ್ಯಾರ್ ಮಾಡ್ತಾರೆ? ನೀನ್ ಮಾಡ್ಬೋದಲ್ಲ. ಖಂಡಿತ ಮಾಡ್ತೀನಿ. ಕಣ್ಮಣಿ, ಆ ಜ್ಯೂಸ್ ಕೊಡಿ. ಅಂದ್ರೆ ನೀನ್ ನನ್ನ ಹೆಂಡತಿ ಅಂತ ಒಪ್ಕೊಂಡಾಯ್ತಲ್ವಾ? ನೆವರ್. ನೆವರ್. ಹಲೋ ಯಜಮಾನ್ರೆ, ಇನ್ನೊಂದ್ಸತಿ ನಿಮ್ ಸಿಟ್ಟಿಗ್ ಬಿದ್ದು ಏನಾದ್ರೂ ಕೆಳಗಡೆ ಬಿದ್ರೆ ನೀವೇ ಕ್ಲೀನ್ ಮಾಡ್ಬೇಕಾಗತ್ತೆ. ಏನಂದ? ಅವ್ರವ್ರು ಹಾಕಿದ ಕಸನ ಅವರೇ ಎತ್ತಾಕ್ಬೇಕು.